ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗೆರಳಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆದ್ರೀಗ ಆ ಒಂದು ಸಂಪುಟ ಈಗ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗ ಮತ್ತೊಮ್ಮೆ ಸಂಪುಟವನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಕೂಡ ಮತ್ತೊಮ್ಮೆ ಸಂಪುಟ ವಿಸ್ತರಣೆಯ ಒಂದು ರೀತಿ ಬದಲಾವಣೆಗೆ ಏನಾದರೂ ಕೈ ಹಾಕ್ತಾರಾ ಅನ್ನೋ ಒಂದು ಚರ್ಚೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಗೆ ಆಕ್ಷೇಪಗಳು ಏನು ಕೇಳಿ ಬರ್ತಾ ಇರುವಂಥದ್ದು ಅಂತಂದರೆ, ಬಹಳ ಪ್ರಮುಖವಾಗಿ ಯುವಕರಿಗೆ ಕೊಡಲಿ ತಕರಾರು ಏನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಬೇರೆ ಬೇರೆ ಕೇಸ್ಗಳನ್ನು ಎದುರಿಸ್ತಾ ಇರ್ತಕ್ಕಂಥವ್ರು, ಮತ್ತೊಂದು ಕಡೆ ಕುಳುವಂಥವರು, ಮತ್ತು ಬೇರೆ ಬೇರೆ ಪ್ರಭಾವಕ್ಕೆ ಒತ್ತಡಕ್ಕೆ ಮಣಿದು ಒಂದು ರೀತಿ ಸಂಪುಟವನ್ನು ಮಾಡಿದ್ದಾರೆ, ಸಂಪುಟ ವಿಸ್ತರಣೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ರೀತಿ ವಿಚಿತ್ರವಾಗಿ ಮಾಡಿದ್ದಾರೆ ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಇದೀಗ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಿಲ್ಲ ಅನ್ನೋಂಥದ್ದು. ಮತ್ತೊಂದು ಕಡೆಗೆ ಜಾತಿ ಸಮೀಕರಣವನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅಂಥದ್ದು. ಒಂದು ರೀತಿ ಕಾಂಗ್ರೆಸ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಸಮುದಾಯವು ಕೂಡ ಈಗಾಗಲೇ ಕೈಯನ್ನು ಹಿಡಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು. ಇದೀಗ ಆ ಒಂದು ಸಮುದಾಯವನ್ನು ನಿರ್ಲಕ್ಷ್ಯ ತೋರೋ ಒಂದೊಂದು ಕೆಲಸಕ್ಕೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋ ಒಂದು ಆಪಾದನೆ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ಆರೋಪಗಳ ಮೇಲೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬರುವಂಥ ದಿನಗಳಲ್ಲಿ ಏನಾದರೂ ಸಂಪುಟ ಬದಲಾವಣೆಯ ತೀರ್ಮಾನವನ್ನು ಕೈಗೊಳ್ತಾರಾ ಅನ್ನೋ ಒಂದು ಚರ್ಚೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಹಾಗಿದ್ರೆ ಯಾವ ರೀತಿಯಾಗಿ ಒಂದು ರೀತಿ ಸಂಪುಟ ಏನಾದರೂ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು ಅಂದರೆ ಏನೆಲ್ಲ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಬಹಳ ಪ್ರಮುಖವಾಗಿ ಈಗಾಗಲೇ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಸಂಪುಟದಿಂದ ಕೈಬಿಟ್ಟು ಒಂದು ರೀತಿ ಹಿರಿಯರನ್ನ ಒಂದು ರೀತಿ ಸರಿಯಾಗಿ ನಡೆಸ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನೋದು. ಒಂದು ರೀತಿ ಜಾತಿ ಸಮೀಕರಣವನ್ನು ಕೂಡ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದು. ಮತ್ತೊಂದು ಕಡೆ ಈಗಾಗಲೇ ಪಕ್ಷದ ನಿಜವಾದ ಮತದಾರವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಈ ಒಂದು ಸಂಪುಟ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮುಂಬೈ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾತಿ ಸಮೀಕರಣವನ್ನು ಸರಿಯಾಗಿ ಮಾಡಿಲ್ಲ ಅನ್ನೋದು. ಪ್ರಮುಖವಾಗಿ ಈಗಾಗಲೇ ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಕುರುಬರಿಗೆ ಅವಕಾಶ ನೀಡಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ರೆಡ್ಡಿ ಸಮುದಾಯವನ್ನು ಎರಡೂ ಭಾಗದಲ್ಲೂ ಕೂಡ ಕಡೆಗಣಿಸಲಾಗಿದೆ ಅನ್ನುವಂಥದ್ದು. ಮತ್ತು ದಲಿತ ಎಡ ಸಮುದಾಯದಲ್ಲಿ ಮುಂಬೈ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಅವ್ರನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ತಿಮ್ಮಾಪುರ ಅವ್ರನ್ನ ಕೈ ಬಿಟ್ಟು ಬಸಂತಪ್ಪ ಅವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದು ಒಂದು ರೀತಿ ಅಂದರೆ ಯುವಕರಿಗೆ ಕೊಡಲಿ ಸಮಸ್ಯೆ ಇಲ್ಲ. ಆದ್ರೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾದಿಗ ಸಮಾಜದ ಒಬ್ಬರೇ ಒಬ್ಬರು ನಾಯಕರು, ಅದು ಆರ್ ಬಿ ತಿಮ್ಮಾಪುರ. ಆದರೆ ಉತ್ತರ ಕರ್ನಾಟಕ ಭಾಗದ ಆ ಒಂದು ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಂದು ರೀತಿ ಸಮುದಾಯಕ್ಕೆ ಇಲ್ಲ ಒಂದು ಕಡೆ ಕಾಂಗ್ರೆಸ್ ನಿರ್ಲಕ್ಷ್ಯವನ್ನು ಮಾಡಿದೆ ಅನ್ನೋದು. ಮತ್ತೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಂಥವ್ರಿಗೆ ಈ ಒಂದು ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ಸಣ್ಣ ಸಮುದಾಯದ ಮಂಕಾಳ ವೈದ್ಯವಾಗಿರ್ತಕ್ಕಂಥ ಏನು ಸಚಿವರಾಗಿದ್ದರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಕೂಡ ಮಂತ್ರಿ ಆಗುವಂಥ ಒಂದು ಅವಕಾಶ ಇತ್ತು, ಅವರ ಹೆಸರು ಕೂಡ ಘೋಷಣೆ ಆಗಿತ್ತು. ಅಂತಿಮವಾಗಿ ಲಿಂಗಾಯತ ಪ್ರಬಲ ನಾಯಕರಾಗಿರ್ತಕ್ಕಂಥ ದಾವಣಗೆರೆ ಭಾಗದ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂದರೆ ಶಾಸಕರಾಗಿದ್ದರು, ಈಗ ಸಚಿವರಾಗಿದ್ದಾರೆ. ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಆ ಒಂದು ಒತ್ತಡದಿಂದಾಗಿ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂಕಾಳ್ ವೈದ್ಯವರನ್ನ ಕೈ ಬಿಟ್ಟು ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈಗ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಸಂಪುಟದಲ್ಲಿ ಬಹುತೇಕವಾಗಿ ಶ್ರೀಮಂತ ಕುಳುಗಳು ಇದ್ದಾರೆ ಅನ್ನೋಂಥದ್ದು ಕೂಡ ಒಂದು ರೀತಿ ಮೇಲ್ನೋಟಕ್ಕೆ ಈಗ ಹಿರಿಯ ಶಾಸಕರೇ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದ ಆರೋಪಿಯನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ಕೂಡ ಎಲ್ಲೊಂದು ಕಡೆ ಈಗ ಆಕ್ಷೇಪವನ್ನು ಹಿರಿಯ ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತು ಭ್ರಷ್ಟಾಚಾರದ ದೂರುಗಳಿದ್ದ ನಾಯಕರನ್ನು ಮತ್ತೊಮ್ಮೆ ಸಂಪುಟಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಯಾಕೆ ಮಾಡಲಾಯಿತು ಅನ್ನೋ ಚರ್ಚೆಗಳು ಈಗ ಹಿರಿಯ ಶಾಸಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಈ ಒಂದು ಆರೋಪಗಳ ಆಧಾರದ ಮೇಲೆ ಮುಂದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಒಂದು ರೀತಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಈಗಾಗಲೇ ಭಾಳ ಪ್ರಮುಖವಾಗಿ ಕುರುಬ ಕೋಟಾದಡಿಯಲ್ಲಿ ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆಗೆ ಈಗ ಗಾಯತ್ರಿ ಶಾಂತೇಗೌಡರು ಏನಿದ್ದಾರೆ ಅವರು ಮೊನ್ನೆ ತಾನೇ ಈಗ ಪರಿಷತ್ ಚುನಾವಣೆಯಲ್ಲಿ ಅಂದರೆ ಕೋರ್ಟ್ನಿಂದ ಏನು ಪ್ರಕಟ ಆಯಿತು ಆದೇಶ, ಅದಾದ ಬಳಿಕವಾಗಿ ಅವರು ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಅಂತಿಮವಾಗಿ ಪರಿಷತ್ನಲ್ಲಿ ಒಂದು ಕಡೆಗೆ ಕುರುಬ ಸಮುದಾಯದಲ್ಲಿ ಸಚಿವರಾಗಿದ್ದಂಥವರು ಯತೀಂದ್ರ ಸಿದ್ದರಾಮಯ್ಯ ಕೂಡ, ಮತ್ತೊಬ್ಬರು ಈಗ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಈಗ ಮಂತ್ರಿಮಂಡಲ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸಹಜವಾಗಿಯೇ. ಪರಿಷತ್ನಲ್ಲಿ ಇವು ಎರಡೂ ಕುರುಬ ಸಮುದಾಯದವರಿಗೆ ಕೊಟ್ಬಿಟ್ರೆ ಮತ್ತೆ ಬೇರೆಯವರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಈಗ ಉದ್ಭವ ಆದಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಈಗ ಗಾಯತ್ರಿ
ಶಾಂತೇಗೌಡರಿಗೆ ಈಗ ಕೋಕನ್ನು ಕೊಟ್ಟು ಎಲ್ಲ ಒಂದು ಕಡೆಗೆ ಅವ್ರನ್ನ ಸಂಪುಟದಿಂದ ದೂರ ಇಡುವಂಥ ಒಂದು ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಸ್ಥಾನವನ್ನು ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಮಹಿಳೆಯರಿಗೆ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅನ್ನುವಂಥದ್ದು. ಗಾಯತ್ರಿ ಶಾಂತೇಗೌಡರಿಗೆ ಕೊಡಲಾಗಿತ್ತು, ಆದರೆ ಅಂತಿಮವಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಅವ್ರಿಗೆ ಈಗ ಕೋಕನ್ನು ಕೊಡಲಾಗಿದೆ. ಈಗ ಅವ್ರಿಗೆ ಪರ್ಯಾಯವಾಗಿ ಕೌನ್ಸಿಲ್ನಲ್ಲಿ ಅಂದರೆ ಪರಿಷತ್ನಲ್ಲಿ ಆರತಿ ಕೃಷ್ಣ ಇದ್ದಾರೆ, ಮತ್ತೊಂದು ಕಡೆ ಉಮಾಶ್ರೀ ಅವರು ಕೂಡ ಇದ್ದಾರೆ. ಇದ್ರ ಜೊತೆಗೆ ವಿಧಾನಸಭೆಯಲ್ಲಿ ರೂಪಾ ಶಶಿಧರ್ ಅವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ಸಚಿವೆಯಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಬೀದರ್ ಭಾಗದ ಶಾಸಕಿಯಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಮಹಿಳೆ ಆಗಿರ್ತಕ್ಕಂಥ ಕನಿಜಾ ಫಾತಿಮಾ ಅವರು ಕೂಡ ಇದ್ದಾರೆ. ಹೀಗಾಗಿ ಅದ್ರ ಜೊತೆಗೆ ಮಲೆನಾಡು ಭಾಗವಾಗಿರ್ತಕ್ಕಂಥ ಚಿಕ್ಕಮಗಳೂರು ಭಾಗದಲ್ಲಿ ನಯನ ಮೋಟಮ್ ಅವರು ಕೂಡ ಇದ್ದಾರೆ, ಹೊಸದಾಗಿ ಕೂಡ ಗೆದ್ದಂಥವ್ರು. ಈಗ ಅವರು ಕೂಡ ಮಂತ್ರಿ ಸ್ಥಾನವನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಹಿಳೆಯರಿಗೆ ಒಂದು ಕಡೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋದು ಆಪಾದನೆ ಆ ಒಂದು ಸ್ಥಳೀಯ ಕಾಂಗ್ರೆಸ್ ಶಾಸಕರ ಆರೋಪ ಕೂಡ ಆಗಿರುವಂಥದ್ದು. ಹೀಗಾಗಿ ಇವೆಲ್ಲವನ್ನು ಸರಿದೂಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಗೆ ಕೋಕನ್ನು ಕೊಟ್ಟು ಅವರ ಪುತ್ರಿಯಾಗಿರ್ತಕ್ಕಂಥ ರೂಪಾ ಶಶಿಧರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪ್ರಮುಖವಾಗಿ ಬಳ್ಳಾರಿ ನೂತನ ಸಚಿವರೊಬ್ಬರನ್ನ ಕೈ ಬಿಟ್ಟು ಒಂದು ಕಡೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಇದ್ರ ಜೊತೆಗೆ ಮುಸ್ಲಿಂ ಸಚಿವರೊಬ್ಬರನ್ನ ಮತ್ತೊಮ್ಮೆ ಕೈ ಬಿಟ್ಟು ಒಂದು ಕಡೆ ಅದೇ ಒಂದು ಸಮುದಾಯದ ಮತ್ತೊಬ್ಬ ಮುಸ್ಲಿಂ ಶಾಸಕರಿಗೆ, ಅಂದರೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂನವ್ರನ್ನ ಸಂಪೂರ್ಣವಾಗಿ ಈ ಒಂದು ಕ್ಯಾಬಿನೆಟ್ನಲ್ಲಿ ಕಡೆಗಣಿಸಲಾಗಿದೆ ಅನ್ನೋ ಒಂದು ಆಪಾದನೆ ಕೂಡ ಕೇಳಿ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ರಹೀಂ ಖಾನ್ ಅವರು ಬೀದರ್ ಭಾಗದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಾಗಿದ್ದರು, ಅವರಿಗೆ ಈ ಹಿಂದೆ ಮಂತ್ರಿ ಸ್ಥಾನ ಕೂಡ ಸಿಕ್ಕಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಈಗ ಮಂತ್ರಿ ಸ್ಥಾನ ಅವರಿಗೆ ಕೈ ತಪ್ಪಿರುವಂಥದ್ದು. ಸಹಜವಾಗಿಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಮುಸ್ಲಿಂ ಅವರಿಗೆ ಅನ್ಯಾಯವಾಗಿದೆ ಅನ್ನೋ ಒಂದು ಆಪಾದನೆ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಕೆಲವೊಂದು ಕಡೆ ಸಂಪುಟದಲ್ಲಿ ಒಬ್ಬ ಮುಸ್ಲಿಂ ಮುಸ್ಲಿಂ ಸಚಿವರನ್ನ ಕೈಬಿಟ್ಟು ಉತ್ತರ ಕರ್ನಾಟಕ ಭಾಗದ ಯಾರಾದರೂ ಒಬ್ಬ ಮುಸ್ಲಿಂ ಸಮುದಾಯದ ಶಾಸಕರಿಗೆ ಅಥವಾ ಕನಿಜಾ ಫಾತಿಮಾ ಅಥವಾ ರಹೀಂ ಖಾನ್ ಅವರಿಗೆ ಒಂದು ರೀತಿ ಪರಿಗಣಿಸಬಹುದು ಅನ್ನೋ ಚರ್ಚೆ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಶುರುವಾಗಿರುವಂಥದ್ದು. ಈ ಒಂದು ಚರ್ಚೆಗಳು ಈಗ ಹಿರಿಯ ಶಾಸಕರ ಆಕ್ಷೇಪವಾದ ಬಳಿಕವಾಗಿ ದೊಡ್ಡ ಅಸಮಾಧಾನ, ಬಂಡಾಯ, ಭುಗಿಲೆದ್ದ ಬಳಿಕವಾಗಿ ಈ ಒಂದು ವಿಚಾರಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಆದರೆ ಎಷ್ಟು ಮಟ್ಟಿಗೆ ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಬರುವಂಥ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾ ಇರುವಂಥದ್ದು, ಒಂದು ವೇಳೆ ಏನಾದರೂ ಈಗಿರ್ತಕ್ಕಂಥ ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಾಗಿದೆ, 19 ಜನ ಸಚಿವರು ಕೂಡ ಒಂದು ರೀತಿ ಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡು ಅಂತಿಮವಾಗಿ ಬಹಳ ಖುಷಿಯಿಂದಾಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡುವಂಥದ್ದು, ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡುವಂಥದ್ದು, ಮತ್ತು ಈಗ ಖಾತೆಗಳನ್ನು ಕೊಟ್ಟರೆ ಆ ಒಂದು ಖಾತೆಯಲ್ಲಿ ಚೆನ್ನಾಗಿ 2 ವರ್ಷಗಳ ಕಾಲ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಆಸೆಯನ್ನು ಕೂಡ ಹೊಂದಿದ್ದಾರೆ. ಒಂದು ವೇಳೆ ಏನಾದರೂ ಹಿರಿಯ ಶಾಸಕರು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಈಗ ಸಂಪುಟ ವಿಸ್ತರಣೆಯನ್ನು ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಏನಾದರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಬಂದಿದ್ದೇ ಆದಲ್ಲಿ ಇನ್ನೂ ಕೂಡ ಸಂಪುಟ ವಿಸ್ತರಣೆಯಲ್ಲಿ ದೊಡ್ಡ ಮಟ್ಟದ ಗೊಂದಲ ನಿರ್ಮಾಣವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗಿರ್ತಕ್ಕಂಥ ಸಂಪುಟ ಗೊಂದಲ ಈಗ ದೊಡ್ಡ ಮಟ್ಟದ ತಲೆನೋವು ಡಿ ಕೆ ಶಿವಕುಮಾರ್ ಅವರಿಗೆ ಈಗಿರುತ್ತೆ. ಮುಂದೆ ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.